ಏನು ಅಲ್ಲಿ ಸೈಟ್ ಪಿಕಪ್ ನಡೀತಿದ್ರು ಏರ್ಪೋರ್ಟ್ ಅಲ್ಲಿ, ಅದು ಒಂದು ಖಾಸಗಿ ಕಂಪ್ನಿಗೆ ಅವ್ರು ಮನೆ ಹಾಕಿದ್ರು ಏನು ಅದಕ್ಕೆ ನಮ್ಮ ಎಲ್ಲ ವಿರೋಧ ಬಿಟ್ಕೊಂಡು ಅವರು ಇಲ್ಲಿವರೆಗೂ ಮಾಡ್ತಾ ಇದ್ರು. ಈಗ MD ಸಾಹೇಬರು MD ಅವರು ಅದಕ್ಕೊಂದು ಅಂಚೆ ಕಂಡಿದ್ದಾರೆ. ಅದಕ್ಕೆ ಈಗ ಒಂದು ಪ್ರೊಸೀಡಿಂಗ್ ಕಾಪಿ ಆಗ್ತಾ ಇದೆ. ಈಗ ಯಾರು ಅವರು ಸೈಟ್ ಪಿಕಪ್ ಮಾಡೋಂಗಿಲ್ಲ, ಇವ್ರು ಯಾರು ಮಾಡೋಂಗಿಲ್ಲ ಅಂತ ಒಂದು ಪ್ರೊಸೀಡಿಂಗ್ ನಡೀತಾ ಇದೆ. ಪ್ರೊಸೀಡಿಂಗ್ ಕಾಪಿ ಹಾಕಿ ಒಂದು 2 days ಸೋಮವಾರ ಅದು ಹೊರಗಡೆ ಬರ್ತದೆ. ಅದರಿಂದ ಅಲ್ಲಿವರೆಗೂ ನಾವು ಎಲ್ಲರೂ ಸಮಾಧಾನವಾಗಿ ಒಗ್ಗಟ್ಟಾಗಿ ಏನು ನಿನ್ನೆಯಿಂದ ಮಾಡಿದ್ದು ಹೋರಾಟಕ್ಕೆ ಇವತ್ತು ಅದು ಕೈ ಬಿಡ್ತಾ ಇದ್ದೀವಿ. ಅದರಿಂದ ನಮಗೆ ಎಲ್ಲ ಕೆಲಸ ಸಕ್ಸಸ್ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಆದರೆ ಇದು ಸಕ್ಸಸ್ ಆಗೋದು ಯಾವಾಗ ಅಂದರೆ ಇನ್ನೂ 1 ತಿಂಗಳು ಟೈಮ್ ತಗೊಂಡಿದ್ದಾರೆ. 1 ತಿಂಗಳು ತನಕ ಅದು ಟ್ರಯಲ್ ಅಂತೇಳಿ ಏನು ಮಾಡಬಾರ್ದು, ಅವರೇನು ಮಾಡಬಾರ್ದು, ನಾವು ಮಾಡಬಾರ್ದು. ಏನು ಲೈನಲ್ಲಿ ಬರ್ಬೇಕು, ನಮ್ಮ ಲೈನಲ್ಲಿ ನಾವು ಹೋಗ್ಬೇಕು, ಅವರು ಸೈಟ್ ಪಿಕಪ್ ಮಾಡೋಂಗಿಲ್ಲ ಬೇಕಾದ್ರು ಅಂತ ಹೇಳಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಅವರು ಬಂದಿದ್ರು, ಅವರೆಲ್ಲ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಡೆ ಮಾಡಿ ಒಂದು ದೊಡ್ಡ ಸಭೆ ಮಾಡಿ ಈಗ ಅಲ್ಲಿಗೆ ಒಂದು ಪ್ರೊಸೀಡಿಂಗ್ ಕಾಪಿ ಆಗೋ ತನಕ ನಾವು ತಾಳ್ಮೆಯಿಂದ ಇರಬೇಕು. ಏರ್ಪೋರ್ಟ್ ಅಥಾರಿಟಿ ಅವರು ಬಂದಿದ್ರು, ಬಟ್ ಏರ್ಪೋರ್ಟ್ ಅಥಾರಿಟಿ ಅವರು ಏನು ಮಾತಾಡಿಲ್ಲ. ಏನೋ ಏರ್ಪೋರ್ಟ್ ಅಥಾರಿಟಿ ಅವರು ಬಂದಿದ್ರು, ಗೊಂಬೆಗಳ ತರ ಬಂದು ಕೂತ್ಕೊಂಡು ಗೊಂಬೆಗಳ ತರ ಎದ್ದೋದ್ರು ಹೊರತು ಅವರು ನಮ್ಮ ಪ್ರಾಬ್ಲಮ್ ನ ಅವ್ರೇನು ಇತ್ಯರ್ಥ ಮಾಡಿಲ್ಲ. ಏನೋ MD ಅವರು ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ, ಈಗ ಅವ್ರು ಮಾತಾಡ್ಕೊಂಡು ನಮ್ಮ ಪ್ರಾಬ್ಲಮ್ ನ ಇತ್ಯರ್ಥ ಮಾಡ್ಕೊಡ್ಬೇಕು. ಈಗ ಕೆಲವೊಂದು ಹೇಳಿದ್ದಾರೆ ಏನಂತ 1 ತಿಂಗಳ ಗಂಟೆ ಟೈಮ್ ಕೊಟ್ಟಿದ್ದಾರೆ, ಅವರು ಸೈಡ್ ಪಿಕಪ್ ಮಾಡಂಗಿಲ್ಲ, ನಾವು ಮಾಡಂಗಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಬಟ್ ನಮ್ದು ಯಥಾಸ್ಥಿತಿ ಏನಿದೆ, ಯಥಾಸ್ಥಿತಿ ಹೆಂಗಿದ್ರು ಅಂತ ಹೇಳಿ ನಮ್ಮ ಡ್ರೈವರ್ಗಳು ಕೆಲವರು ಹೇಳ್ತಾ ಇದ್ರು. ಯಥಾಸ್ಥಿತಿ ಏನು ಮೊದಲು ಹೆಂಗಿತ್ತು, ನಮಗ್ ಆಗಿರೋ ಅಗ್ರಿಮೆಂಟ್ ನ ನಮಗೂ ಇವರು ಇರೋ KSTDCPL ಇರೋ ಅಗ್ರಿಮೆಂಟ್ ನ ವೈಲೇಷನ್ ಆಗಬಾರ್ದು ಅನ್ನೋದು ಮಾತ್ರ ನಮ್ಮ ಹೋರಾಟ. ಇಲ್ಲಿಂದ ಮೇಲಾಧಿಕಾರಿಗೆ ಬಂದು KSTDCMP ಅವರು ಬಂದು ಈಗೆಲ್ಲ ನಮ್ಮ ಚಾಲಕರ ಪರವಾಗಿ ಮಾತಾಡಿದ್ದಾರೆ. ಬಟ್ ಏನೇ ಇದ್ರು ಅಡ್ಡಗೋಡೆ ಮೇಲೆ ದೀಪ ತರ ಇಟ್ಟಿದ್ದಾರೆ. ಏರ್ಪೋರ್ಟ್ ಅಲ್ಲಿ ಫಿಶ್ ಮಾರ್ಕೆಟ್ ಆಗಿದೆ, ಮೀನ್ಸ್ ಕಲಾಸಿಪಾಳ್ಯ ಮಾರ್ಕೆಟ್ ಆಗಿದೆ. ನಾವು ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಾನೆ ಇದ್ವಿ. ನಾವು ಏನು ನಮ್ಮ DCP ಸಾಹೇಬರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಅದು ಕಾಮನ್ ಆಗಿ ನಡೀತಾನೆ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಫಸ್ಟ್ ನಮ್ಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರೋದು ಮೈನ್ ಅಜೆಂಡಾನೇ ಅದು. ನಮ್ಗೆ ಬಂಪರ್ ಟು ಬಂಪರ್ ವಾಹನ ಅಲ್ಲಿ ಮೂವ್ಮೆಂಟ್ ಆಗ್ಬೇಕು. ಮೇಘ ಅನ್ನೋ ಒಂದು MNC ಕಂಪನಿ ತಗೊಂಡ್ಬಂದ್ಬಿಟ್ಟು ನಮ್ಮನ್ನ ಇಲ್ಲಿಂದ ಓಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸೊ ಇದನ್ನ ನಾವು ಲೈನ್ ಅಲ್ಲಿ ಏನು ಬಂಪರ್ ಟು ಬಂಪರ್ ಬರ್ಬೇಕನ್ನೋದು ಒಂದು ಅಜೆಂಡಾ ಇಟ್ಕೊಂಡು ನಾವು ಅಲ್ಲಿ ಮಾತಾಡಿದೀವಿ. ಅವರು ನಮ್ಗೆ ನೆಕ್ಸ್ಟ್ ಏನು ಮಂಡೇ ಮೀಟಿಂಗ್ ಕೊಟ್ಟಿದ್ದಾರೆ. ಯಾರು ನಮ್ಮ MD ಅವರು ಮತ್ತೆ PL ನಮ್ಮನ್ನ ಜೊತೆ ಕೂಡಿಸ್ಕೊಂಡು ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲಿ ಮೈನ್ ಆಗಿ ಥ್ರೋಟಿಂಗ್ ನಡೀತಾ ಇತ್ತು, ಆ ಥ್ರೋಟಿಂಗ್ ಸ್ಟಾಪ್ ಮಾಡ್ತೀವಿ. ನಾವು ಸರ್ಕಾರ ಜೊತೆ ಇದು ಮಾತಾಡ್ಬೇಕಂತ ಹೇಳ್ತಾ ಇದ್ದಾರೆ. ಸರ್ಕಾರ ಜೊತೆ ಸರ್ಕಾರ ಬಡವ್ರ ಪರವಾಗಿ ನಿಂತ್ಕೋಬೇಕು. ಇವತ್ತು ಇದು ಬೇಗ ಇತ್ಯರ್ಥ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿದೀವಿ. 1 ತಿಂಗಳ ಟೈಮ್ ಒಳಗಡೆ ಆಗ್ಬೇಕಂತ ಹೇಳ್ತಾ ಇದೀವಿ. ಇದು ಸುಮಾರು ದಿವಸದಿಂದ ಹೋರಾಟ ನಡೀತಾ ಇರೋದು. 1 ತಿಂಗಳ ಟೈಮ್ ಅಂತಂದ್ರೆ ಆಗಲ್ಲ. ನಾವು ಅದನ್ನೇ ಕೇಳಿದೀವಿ, ಬೇಗ ಇತ್ಯರ್ಥ ಮಾಡ್ಬೇಕಂತ. ಅಕಸ್ಮಾತ್ ಮಾಡ್ಲಿಲ್ಲ ಅಂತಂದ್ರೆ ಇವತ್ತೇನ್ 1000 ವೆಹಿಕಲ್ಸ್ KSTC ವೆಹಿಕಲ್ಸ್ ಪಾರ್ಕಿಂಗ್ ಅಲ್ಲಿ ಸ್ಟಾಪ್ ಆಗಿರೋದು ನೇರವಾಗಿ ವಿಧಾನಸೌಧಕ್ಕೆ ಹೋಗ್ಬೇಕಾಗುತ್ತೆ. ಇದು ನಾವು ಎಚ್ಚರಿಕೆಯಿಂದ MD ಸಾಹೇಬ್ರಿಗೂ ಹೇಳಿದೀವಿ. ನಾವು ಕಾನೂನು ಹೋರಾಟ ಇದಾಗಿಲ್ಲ ಅಂದ್ರೆ ನಾವು ಕಾನೂನು ಹೋರಾಟನು ಮಾಡ್ತೀವಿ, ವಿಧಾನಸೌಧ ಇಳಿದು ಮಾಡ್ತೀವಿ, ಏರ್ಪೋರ್ಟ್ ಅಲ್ಲೂ ಇಳಿದು ಮಾಡ್ತೀವಿ, ಜೈಲ್ಗೆ ಹೋಗಕ್ಕೂ ರೆಡಿ ಇದೀವಿ. ಏನೋ ನಾವು ಬಿಡಲ್ಲ ಇದನ್ನ. ಇದಕ್ಕೆ ನಮ್ಗೆ ಏನ್ ನ್ಯಾಯ ಇದೆ ಆ ನ್ಯಾಯನ ದೊರಕಿಸ್ಕೊಡ್ಬೇಕು. ಇಲ್ಲಿ ನಮ್ಮ ಧ್ವನಿ ಇಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಏರ್ಪೋರ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇವತ್ತೇನು ಪ್ಯಾಸೆಂಜರ್ ಬರ್ತಾ ಇದ್ದಾರೆ ಅದೆಲ್ಲ ಮಲ್ಟಿನ್ಯಾಷನಲ್ ಕಂಪನಿ ಮತ್ತೆ ಓಲಾ ಊಬರ್ ಅಂತ ಏನು ನಾರ್ತ್ ಕಡೆಯಿಂದ ಬಂದಿರೋ ಡ್ರೈವರ್ಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನಮ್ಮ ವರ್ಗಲ್ಲಿ ಜೀವನ ನಡ್ಸಕ್ ಬಿಡ್ತಾ ಇಲ್ಲ. KSTC ಅನ್ನೋ ಒಂದು ಟ್ಯಾಕ್ಸಿ ಉದ್ಯಮ ಬಹಳ ದೊಡ್ಡ ಮಟ್ಟಿಗೆ ತಗೊಂಡ್ ಹೋಗ್ಬೇಕಾಯ್ತು. ಎಲ್ಲ ಕೈ ಚೆಲ್ಲಿ ಕೊಟ್ಟಿದ್ದಾರೆ. ಇವತ್ತು MD ಅವ್ರನ್ನ ರಿಕ್ವೆಸ್ಟ್ ಮಾಡಿದೀವಿ, ಮಾಡ್ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಭರವಸೆ. ಇಂಥವ್ರ MDಗಳು 6 ತಿಂಗಳಿಗೆ 3 ತಿಂಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇಲ್ಲಿ ಯಾವ್ದು ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇದು ಫೈನಲ್ ನಾವೇನು ಸರ್ಕಾರಕ್ಕೂ ನಾವು ಇದನ್ನ ಹೇಳ್ತಾ ಇದ್ವಿ. ಫೈನಲ್ MD ಸಾಹೇಬ್ರಿಗೂ ಇದು ಫೈನಲ್ ರಿಕ್ವೆಸ್ಟ್ ಮನವಿ ಅಂತ ಹೇಳ್ತಾ ಇದ್ವಿ. ಇದು ಹೋರಾಟ ಉಗ್ರ ಹೋರಾಟನೇ ಆಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇಲ್ಲಿ ನಾವು ಕೂತ್ಕೊಂಡು ಕೈ ಚೆಲ್ಕೊಂಡು ಕೂತ್ಕೊಳಕ್ ಆಗಲ್ಲ. ಸುಮಾರು ಜನ, ಎಷ್ಟೋ ಜನ ಬಡ ಚಾಲಕರು ಇವತ್ತು ಏನು BP ಶುಗರ್ ಇಳಿದ ಬಂದು ಸತ್ತೋಗ್ಬಿಟ್ಟಿದ್ದಾರೆ. ಯಾರು ಇವತ್ತು ಇದು ಮಾಡ್ತಾ ಇಲ್ಲ, ಯಾರು ನೋಡ್ತಾನೆ ಇಲ್ಲ. ಸರ್ಕಾರ ಇವತ್ತು ಏನ್ 4 ಲಕ್ಷ 3 ಲಕ್ಷ ಅಂತ ಸಬ್ಸಿಡಿ ಕೊಡ್ತಾ ಇದಾರೆ. ಆ ಗಾಡಿಗಳು ಕರೆಕ್ಟ್ ಆಗಿ ಡ್ಯೂಟಿ ಕೊಡೋರಿಲ್ಲ ಎಲ್ಲೋ ಬೋರ್ಡ್ಗೆ. ಏರ್ಪೋರ್ಟ್ ಅಲ್ಲಿ KSTC ಏನಂತ ಒಂದು ಉದ್ಯಮ ಇದೆಯೋ ಇದ್ರಲ್ಲಿ ಜೀವನ ಮಾಡಕ್ಕೆ ಒಂದು ದಾರಿ ಇದೆ. ಈ ಜೀವನನ ಎತ್ತಿಡೆ ಅಂತ ವ್ಯವಸ್ಥೆ ಇಲ್ಲಿ ಆಗ್ತಾ ಇಲ್ಲ. ಇದಕ್ಕೊಬ್ಬ KS ಆಫೀಸರ್ನ ಹಾಕಿ ಅಂತ ಹೇಳ್ಬಿಟ್ಟು ಮನವಿನೂ ಮಾಡಿದ್ದೀವಿ ಸರ್ಕಾರಕ್ಕೆ. ಯಾವ್ದು ತಲೆ ಕೆಡಿಸ್ಕೊಂತ ಇಲ್ಲ. ದಯವಿಟ್ಟು ಈಗೇನು ಹೊಸದಾಗಿ ಏನು ಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮನ್ನು ಇಲ್ಲಿ ಏನು ಇದಕ್ ತಗೊಂಡು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಮನವಿ ಮಾಡ್ತಾ